ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಅವನು 2014ರಲ್ಲಿ ತಾನೊಬ್ಬ ಬಿಸ್ನೆಸ್ ಮ್ಯಾನ್ ಅಂತ ಹೇಳ್ಕೊಂಡು ವಿಗ್ಗಳ ಬಿಸ್ನೆಸ್ ಮಾಡ್ತೀನಿ ಎಂದು ದಾಖಲೆ ನೀಡಿ ವೀಸಾ ಪಡೆದು ಭಾರತಕ್ಕೆ ಬಂದಿದ್ದ. ಹೀಗೆ ಬಂದವನು ಡ್ರಗ್ಸ್ ವ್ಯವಹಾರ ಶುರು ಮಾಡಿದ್ದ. ಸದ್ಯ ಪೊಲೀಸರು ಈತನ ಹೆಡೆಪುರಿ ಕಟ್ಟಿದ್ದಾರೆ. ಈ ಕುರಿತಾದ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಬಿಸಿನೆಸ್ ವೀಸಾದಲ್ಲಿ ಬಂದು ಡ್ರಗ್ಸ್ ಮಾರಾಟ. 2014ರಿಂದ ಡ್ರಗ್ಸ್ ದಂಧೆ, 2026ರಲ್ಲಿ ಅರೆಸ್ಟ್. ಈತನ ಹೆಸರು ಇಮ್ಯಾನ್ಯುಯಲ್. ಮೂಲತಃ ನೈಜೀರಿಯಾ ದೇಶದ ಪ್ರಜೆ. ಈತ 2014ರಲ್ಲಿ ತಾನೊಬ್ಬ ಬಿಸ್ನೆಸ್ ಮ್ಯಾನ್ ಎಂದು ಹೇಳಿಕೊಂಡು ಅದಕ್ಕೆ ಬೇಕಾದ ದಾಖಲೆ ಸೃಷ್ಟಿ ಮಾಡಿಸಿಕೊಂಡು ಭಾರತಕ್ಕೆ ವೀಸಾ ಪಡೆದು ಬಂದಿದ್ದ. ಬಳಿಕ ಭಾರತ ಮೂಲದ ಬೆಂಗಳೂರು ನಿವಾಸಿಯೋರ್ವಳನ್ನ ಪ್ರೀತಿಸಿ ಮದುವೆಯಾಗಿದ್ದ. ಆಮೇಲೆ ಶುರು ಮಾಡಿದ್ದ ಡ್ರಗ್ಸ್ ದಂಧೆಯನ್ನ. ನೈಜೀರಿಯಾ ಸೇರಿ ಆಫ್ರಿಕಾದ ವಿವಿಧ ದೇಶಗಳು ಹಾಗೂ ಭಾರತದ ವಿವಿಧ ರಾಜ್ಯದಿಂದ ಸಿಂಥೆಟಿಕ್ ಡ್ರಗ್ಸ್ಗಳಾದ ಎಂಡಿಎಂಎ, ಎಂಟಿ ಕೊಕೇನ್, ಅಫೀಮ್ನಂತಹ ಡ್ರಗ್ಸ್ಗಳನ್ನ ತರಿಸಿಕೊಳ್ತಾ ಇದ್ದ. ನಂತರ ಅದನ್ನ ನಗರದ ವಿವಿಧ ಪ್ರದೇಶದಲ್ಲಿ ಮಾಡಿಕೊಂಡಿದ್ದ ಬಾಡಿಗೆ ಮನೆಗಳಲ್ಲಿ ಇಡ್ತಾ ಇದ್ದ. ಅದರಂತೆ ಎಲಿಯಾ ಲೋಕಲ್ ಡ್ರಗ್ಸ್ ಪೆಡ್ಲರ್ಸ್ಗಳಿಗೆ ಮಾರಾಟ ಮಾಡ್ತಾ ಇದ್ದಂತೆ. ಈ ಮಾಹಿತಿ ಪಡೆದಿದ್ದ ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿ ಉಪವಿಭಾಗದ ಹೆಬ್ಬಗೋಡಿ ಪೊಲೀಸರು ಆರೋಪಿಯನ್ನ ಅರೆಸ್ಟ್ ಮಾಡಿದ್ದಾರೆ. ಈ ವೇಳೆ ವಿವಿಧ ಮಾದರಿಯ ಭಾರತೀಯ ಮಾರುಕಟ್ಟೆ ಮೌಲ್ಯದಲ್ಲಿ 27 ಕೋಟಿ ಹಾಗೂ ಎನ್ಸಿಆರ್ಬಿ ಪ್ರಕಾರ 14 ಕೋಟಿಯ ಡ್ರಗ್ಸ್ ವಶಕ್ಕೆ ಪಡೆಯಲಾಗಿದೆ. ಹೆಬ್ಬಗೋಡಿ, ಯಲಹಂಕ ಟೌನ್, ನ್ಯೂ ಟೌನ್, ಮೈಕೋ ಲೇಔಟ್, ಪರ್ಪನಗರ, ಬಾಗ್ಲೂರ್ ಮತ್ತೆ ಬಾನಸವಾಡಿ ಇದು ಎಲ್ಲ ಸೇರಿ ಟೋಟಲ್ 13.71 crores ಡ್ರಗ್ಸ್ ಸೀಸ್ ಆಗಿದೆ. ಇದರಲ್ಲಿ 12 kg 91 grams MDMA, 270 grams cocaine, 34 kg 800 grams ಗಾಂಜಾ, 40 grams ಗೋಲ್ಡ್ ಕೂಡ, ಯಾಕಂದ್ರೆ ಅವ್ರ ಪ್ರಾಪರ್ಟಿ ಅದರಲ್ಲಿ ಸಿಕ್ಕಿದೆ, ಮತ್ತೆ ಕ್ಯಾಶ್, ಆಮೇಲೆ ಕಾರ್ ಮತ್ತು 2 wheelers ಎಲ್ಲದು ವರ್ತ್ 27.42 crores ಓಪನ್ ಮಾರ್ಕೆಟ್ ಅಲ್ಲಿ ಇದೆ. ಇದರಲ್ಲಿ ಒಬ್ಬ ಫಾರಿನರ್, ಮತ್ತೆ 7 ಜನ ಬೇರೆಯವರು, ಇದರಲ್ಲಿ 4 ಜನ ಬೇರೆ ರಾಜ್ಯದವರು ಮತ್ತೆ 3 ಜನ ಕರ್ನಾಟಕದವರು. ಇನ್ನು ಹೆಬ್ಬಗೋಡಿ ಪೊಲೀಸರು ಮಾತ್ರವಲ್ಲದೆ ಯಲಹಂಕ ಪೊಲೀಸರು 10.5 ಲಕ್ಷ ಮೌಲ್ಯದ 21 kg ಗಾಂಜಾ, ಪರಪ್ಪನ ಅಗ್ರಹಾರ ಪೊಲೀಸರು 3 ಲಕ್ಷ ಮೌಲ್ಯದ 7.5 kg ಗಾಂಜಾ, ಬಾಗಲೂರು ಬಾಣಸವಾಡಿ ಪೊಲೀಸರಿಂದ ಎಂಡಿಎಂಎ ಸೇರಿ ಒಟ್ಟು 8 ಜನರನ್ನ ಅರೆಸ್ಟ್ ಮಾಡಿ ತನಿಖೆ ನಡೆಸಲಾಗ್ತಾ ಇದೆ. ಒಟ್ಟಾರೆ ಡ್ರಗ್ ವಿರುದ್ಧ ಬೆಂಗಳೂರು ಪೊಲೀಸರ ಸಮರ ಮುಂದುವರೆದಿದ್ದು ಮುಂದೆ ಮತ್ತಷ್ಟು ಮಂದಿ ಲಾಕ್ ಆಗುವ ಸಾಧ್ಯತೆಗಳಿವೆ. ವಿಶ್ವನಾಥ್ ಎನ್ ಹರಿಹರ, ಜಿ ಕನ್ನಡ ನ್ಯೂಸ್, ಬೆಂಗಳೂರು.